ಸೊ ನಾವು ಸೀನ್ಸಲ್ಲಿದ್ದೋ. ಯಾವ ಸೀನ್ಸಲ್ಲಿ ಅದೇ ಕೊನೆ ವೀಡಿಯೋಸು ಏನಕ್ಕೆ ಅಷ್ಟು ಬ್ಲರ್ ಅಂದರೆ ಸ್ಟೆಬಿಲೈಸೇಷನ್ ಕಳ್ಕೊಂತು ಅನ್ನೋ ಸೀನ್ಸಲ್ಲಿದ್ದೆ. ಈಗ ಬರ್ತೀನಿ ಟಾಪಿಕ್ಗೆ. ಏನು ಸೀನು ಅಂದರೆ ಅದು ನಾವು ಒಂದು ಕಡೆ ನೀವು ನೋಡಿರಬೇಕು, ಅದರಲ್ಲಿ ಏನು ತುಂಗಭದ್ರಾ ಡ್ಯಾಮ್ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂದ್ಬಿಟ್ಟು ಹೋಗಿ ಅಲ್ಲಿ ಆಗಿಲ್ಲ. ಆ್ಯಕ್ಚುಲಿ ವಾಚ್ಮ್ಯಾನ್ ಬಿಟ್ಟಿಲ್ಲ ಬೈಕ್ನ ಬಿಡ್ತೀನಿ ಅಂದರೆ ಬೈಕ್ನ ಬಿಡ್ಬೋದು, ಬಟ್ ಲಗೇಜ್ ಹಾಕೊಂಡ್ರೆ ಬಿಡಲ್ಲ ಅಂತ ಎಲ್ಲ ಹೇಳಿ ಕಳಿಸಿದ್ರು ವಾಪಸ್ಸು. ನಾವು ಇನ್ನೇನಕ್ಕೆ ಗುರು ಲಗೇಜ್ ಬಿಟ್ಬಿಟ್ಟು ಹೋಗಲ್ಲ ಎನಿ ಟೈಮು ಅಂದ್ಬಿಟ್ಟು ನಾವೇನು ಮಾಡಿದೋ ವಾಪಸ್ ರಿಟರ್ನ್ ಆಗಿಬಿಟ್ಟು ಬರಬೇಕಾದ್ರೆ ಒಂದು ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ಗಾಡಿ ಹಾಕಿದ್ದು. ನಿಮಗೆ ನೆನಪಿರಬೇಕು ವೀಡಿಯೋ ನೋಡಿದರೆ. ಸೊ ಅಲ್ಲೇನು ಮಾಡಿದ್ದೀನಿ ನಾನು, ಫೋಟೋ ಮತ್ತು ವೀಡಿಯೋ ತೊಗೊಳಕ್ಕೆ ಅಂತ ಗಾಡಿ ನಿಲ್ಸಿದ್ದೀನಿ. ಅಲ್ಲಿ ಮ್ಯಾಟ್ರ್ ಏನಾಗ್ಬಿಟ್ಟೈತೆ, ಫೋಟೋ ತೆಗ್ದಿದ್ದೀನಿ, ವೀಡಿಯೋ ತೆಗಿಬೇಕಾರೆ ಸ್ಲೋ ಮೋಷನಲ್ಲಿ ಒಂದು ಇರಲಿ ಅಂತ ತೆಗೆದುಬಿಟ್ಟಿದ್ದೀನಿ. ತಗೋ ಆಫೇ ಮಾಡಿಲ್ಲ ಸ್ಲೋ ಮೋಷನ್ನು, ಅಂದರೆ ಸ್ಲೋ ಮೋಷನಲ್ಲೇ ಇದೆ ಸೆಟ್ಟಿಂಗ್ಸು, ನಾರ್ಮಲ್ ಇದಕ್ಕೆ ಬಂದಿಲ್ಲ ಅದು. ಸೊ ನಾನು ಫುಲ್ಲು ಶಾಕು. ನಾನು ಗುರು ವೀಡಿಯೋ ಮಾಡಿದ್ದೆ, ವೀಡಿಯೋ ಎಷ್ಟು ಸ್ಲೋ ಐತೆ ಅಂದರೆ ನೀವು 1x ನೋಡಿಬಿಟ್ರೆ ವಾಯ್ಸೇ ಇಲ್ಲ ಅಲ್ಲಿ. ವಾಯ್ಸ್ ಎನಿ ಟೈಮ್ ಇಲ್ಲ ಬಿಡಿ, ಫಸ್ಟ್ ಆಫ್ ಆಲ್ ವಾಯ್ಸ್ ಇಲ್ಲ ಅಲ್ಲಿ. ಸೊ ಏನೂ ಹೋಗಲ್ಲ, ಏನೂ ಬಿಡಲ್ಲ, ನನ್ನ ಬಿಟ್ಬಿಟ್ರೋ. ಸೊ ಸೀನ್ ಏನು ಅಲ್ಲಿ ಅಂದರೆ, ನೀರು ಹೋಯ್ತು ಒಳಗೆ ಒಂದು ಸ್ವಲ್ಪ. ಸೀನ್ ಏನು ಅಲ್ಲಿ ಅಂದರೆ, ವೀಡಿಯೋ ಹಾಕಿಲ್ಲ ಅಲ್ವಾ, ನಾನು ಮನೆಗೆ ಬಂದಮೇಲೆ ನೋಡ್ಕೊಂಡಿಲ್ಲ, ಅಲ್ಲೂ ನೋಡ್ಕೊಂಡಿಲ್ಲ. ನಾನೇನು ಮಾಡಿದೆ, ಸೀದಾ ವೀಡಿಯೋ ಎಡಿಟ್ ಮಾಡೋಕ್ಕೆ ಕುಂತ್ಕೊಂಡೆ. ಏನೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅಂದ್ಕೊಂಡು. ಸೊ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತೀನಿ ಫುಲ್ಲು ಸ್ಲೋ ಮೋಷನ್ನು. ಸರಿ ಗುರು ಆಯಿತು, ಸ್ಲೋ ಮೋಷನ್ ಇದೆ, ಫಾಸ್ಟ್ ಫಾರ್ವರ್ಡ್ ಮಾಡೋಣ, 2x ಕಿಕ್ಕೋಣ, ಅವಾಗಾದ್ರೂ ಏನೋ ಕರೆಕ್ಟ್ ಆಗುತ್ತೆ. ಸ್ಲೋ ಮೋಷನ್ ಇರೋದೆಲ್ಲ ಕಡಿಮೆ ಆಗುತ್ತೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಅಂತ ಅಂದ್ಕೊಂಡೆ. 2x ಮಾಡಿದೆ ಆಗಿಲ್ಲ, 3x ಮಾಡಿದೆ ಆಗಿಲ್ಲ, 4x ಮಾಡ್ತಾಯಿದ್ದೀನಿ. ಗುರು ಏನು ಗುರು ಇದು ಸಿಂಕೆ ಆಗ್ತಾಯಿಲ್ಲ ಅನ್ನೋ ಥರ ನನಗೆ. ಸೊ ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಆ್ಯಕ್ಚುಲಿ 4x ಅದು. ಆ್ಯಂಡ್ ಒನ್ ಮೋರ್ ಏನಂದರೆ, ಆಡಿಯೋ ರೆಕಾರ್ಡೇ ಆಗಿಲ್ಲ ಸ್ಲೋ ಮೋಷನಲ್ಲಿ, ಎಲ್ಲಿ ಬರ್ತಾನೆ ಇಲ್ಲ. ನಾನು ಅದನ್ನು 4x ಹಾಕಿದ್ರೂ ಕೇಳಿಸ್ಕೊತ ಇದ್ದರೆ ಆಡಿಯೋನೇ ಬರ್ತಾಯಿಲ್ಲ ಅದರಲ್ಲಿ. ಸೊ ಆಡಿಯೋ ಔಟು, ವೀಡಿಯೋ ಒಂದಿದೆ, ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಫುಲ್ಲು ಶೇಕು. ನೀವು ನೋಡಿರ್ಬೋದು ಈಗ ವೀಡಿಯೋಗಳು ನಾನು ಅಪ್ಲೋಡ್ ಮಾಡಿರೋದು ಕೊನೆಯಲ್ಲಿ ಫುಲ್ಲು ಶೇಕು. ನಾನು ಏನು ಗುರು ಇದು ಹಿಂಗಾಗೋಯ್ತಲ್ಲ, ಅಲ್ಲಿಂದ ಮಾತಾಡ್ಕೊಂಬಂದಿರೋದೆಲ್ಲ ವೇಸ್ಟ್ ಆಗೋಯ್ತಲ್ಲ. ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಎಲ್ಲ ಮಾತಾಡಿದ್ದೆ, ಸೊ ಅದೆಲ್ಲ ವೇಸ್ಟ್ ಆಗಿಬಿಟ್ಟಿದ್ಯಲ್ಲ ಅಂತ ಅಂದ್ಕೊಂಡೆ. ಸೊ ಇವಾಗ ನಾನು ಏನು ಮಾಡಿದೆ, ನಾನು ಒಂದು ಒಳ್ಳೆ ಬೆಸ್ಟ್ ಪಾರ್ಟ್ ಮಾಡಿದ್ದು ಅದನ್ನೇ ನನಗೆ ಈಗಲೂ ಹಂಗೆ ಅನಿಸ್ತೈತೆ. ಯಾಕಂದರೆ ನೀವು ನೋಡಿರ್ಬೋದು ಆ್ಯಕ್ಚುಲಿ ವೈರ್ಡ್ ಮೈಕ್ ಹಾಕ್ತಾರೆ ಗೊತ್ತಾ, ಈ ಆ್ಯಕ್ಷನ್ ಕ್ಯಾಮ್ರಾಗಳಿಗೆ ವೈರ್ಡ್ ಮೈಕ್ ಹಾಕ್ತಾರೆ. ಅಂದರೆ ವೈರ್ ಚುಚ್ಬಿಟ್ಟು TRRX ಅಂತ ಏನೇನೋ ವೈರ್ಗಳೈತಪ್ಪ, ಕನೆಕ್ಟ್ರುಗಳು, ಅದೆಲ್ಲ ಕನೆಕ್ಟ್ ಮಾಡಿ ಒಂದು ಮೈಕ್ನ ವೈರ್ ಮುಖಾಂತರ ಚುಚ್ತಾರೆ ಕ್ಯಾಮ್ರಾಗೆ. ಕರೆಕ್ಟಾಗಿ ನಾನು ಹೇಳಿದ್ದು. ಸೊ ನಾನೇನಾರು ಅಕಸ್ಮಾತ್ ನಾನು ವೈರ್ಡ್ ಮೈಕ್ ಯೂಸ್ ಮಾಡ್ತಾಯಿದ್ದೆ ಅಂತ ಅಂದ್ಕೊಂಡಿದ್ದಿದ್ರೆ ಔಟು, ನಂದು ಆ ವೀಡಿಯೋನೇ ಬರ್ತಿರಲಿಲ್ಲ ನಿಮಗೆ, ಆ ವೀಡಿಯೋ ಅಪ್ಲೋಡೇ ಆಗ್ತಿರಲಿಲ್ಲ ಅಂದ್ಕೊಂಬಿಡಿ. ಎಲ್ಲಿ ಅಪ್ಲೋಡ್ ಮಾಡೋಕ್ಕೆ ವಾಯ್ಸ್ ಇರ್ಬೇಕು ತಾನೆ, ವಾಯ್ಸು ಇಲ್ಲ, ಏನಿಲ್ಲ. ಸೊ ಒಳ್ಳೆ ಬೆಸ್ಟ್ ಪಾರ್ಟ್ ನಾನು ಮಾಡಿರೋದೇನೆಂದರೆ ವೈರ್ಲೆಸ್ ಮೈಕ್ ತೊಗೊಂಡಿರೋದು, ಅದರಲ್ಲೂ ಇಂಟರ್ನಲ್ ಸ್ಟೋರೇಜ್ ತೊಗೊಂಡಿರೋದು. ಗುರು ಸೈಕೆ ಆಗೋಯ್ತು ಗುರು, ಆಡಿಯೋ ಎಲ್ಲ ಇದು ಮೈಕ್ ಒಳಗೇನೆ ಐತೆ. ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಅನ್ಸುತ್ತೆ ನಾನು ಹೇಳ್ತಾ ಇರೋದು. ನನ್ನ ಹತ್ರ DJ ಮೈಕ್ 2 ಆ್ಯಕ್ಚುಲಿ ಇರೋದು, ಸರಿನಾ. ಈ ಆಸ್ಮೋ 5 Pro ಅಲ್ಲಿ ಸ್ಲೋ ಮೋಷನ್ಗೆ ಹಾಕ್ಬಿಟ್ಟು ಆಡಿಯೋ ವೀಡಿಯೋ ಎಲ್ಲ ಇದಾಗ್ಬಿಟ್ಟಿದೆ. ಸೊ ವೀಡಿಯೋ ಸ್ಲೋ ಮೋಷನ್ ಆಗಿಬಿಟ್ಟಿದೆ, ಆಡಿಯೋ ಕ್ಯಾಪ್ಚರೇ ಆಗಿಲ್ಲ ಅದರಲ್ಲಿ.
ಸೊ ನಾನೇನು ಮಾಡೋದು ಅಂತ ತಲೆ ಕೆಡ್ಸ್ಕೊಂಡಾಗ ಈ ಮೈಕಲ್ಲಿ ಒಂದ್ಸರಿ ಫಿರ್ಮ್ವೇರ್ ಅಪ್ಡೇಟ್ ಮಾಡಬೇಕು. ಈ ಕ್ಯಾಮ್ರಾಗಾದರೂ ಸರಿನೇ, ಮೈಕಾದರೂ ಸರಿನೇ, ಅವಾಗವಾಗ ಮಾಡ್ತಾ ಇರಬೇಕು. ಸೊ ಆ ಟೈಮಲ್ಲಿ ನಾನೇನು ಮಾಡಿದ್ದೆ, ಒಂದ್ಸಲಿ ನೋಡಿದ್ದೆ ರೆಕಾರ್ಡ್ ಆಗಿದ್ದು ಒಂದು ಫೈಲು ಫೋಲ್ಡ್ರಲ್ಲಿತ್ತು, ಮೈಕ್ ಫೋಲ್ಡ್ರಲ್ಲಿ ಫಿರ್ಮ್ವೇರ್ ಅಪ್ಡೇಟ್ ಮಾಡಬೇಕಾದ್ರೆ. ಸೊ ನಾನು ಸರಿ ಗುರು, ಅವತ್ತೊಂದು ದಿನ ಇತ್ತಲ್ಲ, ಇದು ರೆಕಾರ್ಡ್ ಆಗೈತೆ ಇಲ್ವೋ ಗೊತ್ತಿಲ್ಲ. ಐ ಮೀನ್ ನನಗೆ ಫಸ್ಟ್ ಟೈಮ್ ಅದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಬಟನ್ ಒತ್ತಿದ ಮೇಲೂ ಇಂಟರ್ನಲ್ಲಿ ಮೈಕಲ್ಲಿ ರೆಕಾರ್ಡ್ ಆಗುತ್ತೆ. ಅದು ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ದನೋ ಏನೋ ನನಗೂ ನೆನಪಿಲ್ಲ ಗೈಸ್. ನಾನು ಸೀರಿಯಸ್ಲಿ ಏನು ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ, ಬಟ್ ರೆಕಾರ್ಡ್ ಆಗಿತ್ತು ನನ್ನ ಪುಣ್ಯ. ಸೊ ನಾನೇನು ಮಾಡಿದೆ, ಓಕೆ ಇವಾಗ ರೆಕಾರ್ಡ್ ಆಗಿದೆ, ಮೈಕ್ ಅದು ಸಿಕ್ತು, ಆಡಿಯೋ ಸಿಕ್ತು. ಅಂದರೆ ಕೆಲವೊಂದು ಸಿಕ್ತು, ಕೆಲವೊಂದು ಸಿಗಲಿಲ್ಲ. ಅದೇನು ಮೋಸ್ಟ್ಲಿ ನಂಬರ್ ಚೇಂಜ್ ಆಗಿತ್ತೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಟೈಮಿಂಗ್ಸ್ ಮೇಲೆ ನಾನು ನಂಬರ್ ಮೇಲೂ ಇದು ಮಾಡೋಕ್ಕೋಗಿಲ್ಲ. ಕೆಲವೊಂದು ನಂಬರ್ ಮೇಲೆ ಸಿಕ್ತು, ಕೆಲವೊಂದು ಸಿಗಲೇ ಇಲ್ಲ. ಆವಾಗ ನಾನು ಟೈಮಿಂಗ್ಸ್, ರೆಕಾರ್ಡೆಡ್ ಟೈಮಿಂಗ್ಸು ನೋಡಿಕೊಂಡು ಇದು ಮಾಡಿಕೊಂಡು ಮಾಡಿದೆ. ಬಟ್ ಆದ್ರೂ ಕೆಲವೊಂದು ವೀಡಿಯೋದು ವಾಯ್ಸ್ ಇರಲಿಲ್ಲ. ಸೊ ಇಟ್ಸ್ ಓಕೆ. ಸೊ ನಾನೇನು ಮಾಡಿದೆ, ವಾಯ್ಸ್ ಯಾವುದ್ಯಾವುದು ರೆಕಾರ್ಡ್ ಆಗಿತ್ತು ಅದನ್ನೆಲ್ಲ ತಗೊಂಡು ಮಾಮೂಲಿ ನಮ್ಮದು ವೀಡಿಯೋ ಸ್ಲೋ ಮೋಷನ್ ಇತ್ತಲ್ಲ, ಅದನ್ನು 4S ಹಾಕ್ಬಿಟ್ಟು ಎರಡೂ ಇದು ಮಾಡಿದೆ, ಏನೋ ಸಿಂಕ್ ಮಾಡಿದೆ. ಸಿಂಕ್ ಆಗ್ತಾಯಿಲ್ಲ ಗೈಸ್. ಅದೇನು ಗೊತ್ತಾ, ಇನ್ನೊಂದು ಪ್ರಾಬ್ಲಮ್ ಆಗೋಯ್ತು ಕೇಳಿ. ಅದು ಸಿಂಕ್ ಮಾಡಿದ್ದಿದ್ರೆ ಆ್ಯಕ್ಚುಲಿ ಸಾಕಾದಾಗೆ ಬರ್ತಿತ್ತು ವೀಡಿಯೋ. ಸಿಂಕ್ ಆಗ್ತಾಯಿಲ್ಲ, ವೀಡಿಯೋ ಆಡಿಯೋ ಸಿಂಕ್ ಆಗಲೇ ಇಲ್ಲ ಅದು ಕೊನೆಗೂ. ನಾನು ಇದೆಲ್ಲ ಏನು ಸೈಜೆಲ್ಲ ಅಡ್ಜಸ್ಟ್ ಮಾಡಿದೆ, ಇದ್ರದ್ದು ಅದು ಮೈಕ್ದು ಮತ್ತು ವೀಡಿಯೋದು ಸೈಜೆಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗ್ತಾನೇ ಇಲ್ಲ, ಸಿಂಕೇ ಆಗ್ತಾಯಿಲ್ಲ. ಸೊ ನಾನು ಇನ್ನೇನು ಮಾಡೋದು, ಸಿಂಕ್ ಆಪ್ಷನ್ ಇಲ್ಲ ಅಲ್ಲಿ, ಬರ್ತಾನೆ ಇಲ್ಲ. ನಾನು ಏನೋ ಟ್ರೈ ಮಾಡಿಬಿಟ್ಬಿಟ್ಟೆ. ಸೊ ಹಿಂಗೆ ಆದರೆ ಟೈಮ್ ವೇಸ್ಟ್ ಆಗುತ್ತೆ ಗುರು. ನನಗೆ ಇದ್ದಿದ್ದೇ ಅವತ್ತೊಂದು ದಿನ ಫ್ರೀ ಆ್ಯಕ್ಚುಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಸೊ ನಾನೇನು ಮಾಡಿದೆ, ಹಿಂಗಾದ್ರೆ ಆಗಲ್ಲ, ಡೈರೆಕ್ಟು ಒಂದು ಕೆಲಸ ಮಾಡೋಣ ಇವಾಗ, ಇದನ್ನು ತೆಗೆದುಬಿಟ್ಟು ಸ್ಟೆಬಿಲೈಸೇಷನು, ಹಂಗೂ ಆ್ಯಕ್ಚುಲಿ ಸ್ಟೆಬಿಲೈಸೇಷನ್ ಅಂತ ಒಂದು ಆಪ್ಷನ್ ಇತ್ತು ಸರಿನಾ, ಅದು ಕೊಟ್ಟೆ. ಅದ್ರ ಸ್ಟೆಬಿಲೈಸೇಷನ್ ನೀವು ನೋಡಬೇಕಾಗಿದ್ದು, ವಿಚಿತ್ರವಾಗಿತ್ತು ಅದು. ಸೊ ಅದಕ್ಕೆ ಸ್ಟೆಬಿಲೈಸೇಷನೇ ಬೇಡ ಆಗೋರು, ಇದ್ದಂಗೆ ಇರಲಿ ನ್ಯಾಚುರಲಾಗೆ ಒಂದು ಸ್ವಲ್ಪ 4X ಹಾಕ್ಬಿಟ್ಟು ಓಡಿಸ್ಬಿಟ್ಟು ಇದು ಮಾಡೋಣ ಅಂದ್ಬಿಟ್ಟು ಫಿಕ್ಸ್ ಆದೆ. ಸೊ 4X ಆಯಿತು, ಇದಾಯಿತು, ಮೈಕ್ದು ಅಪ್ಲೋಡ್ ಮಾಡಿದೆ, ವೀಡಿಯೋ ಎರಡನ್ನೂ ಕಂಬೈನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಆಮೇಲೆ ಎರಡನ್ನೂ ಸಿಂಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ಕೊನೆ ಆಪ್ಷನ್ ಏನು, ಮ್ಯಾನ್ಯುವಲಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟೆ. ಈಗ ನೀವು ಆ್ಯಕ್ಚುಲಿ ನೋಡಿದ್ರೆ ಕರೆಕ್ಟಾಗಿ ಸಿಂಕ್ ಆಗೋಯ್ತು ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ವೀಡಿಯೋ ನೋಡಬೇಕಾಗಿತ್ತು, ಅಪ್ಲೋಡ್ ಮಾಡಿಬಿಟ್ಟೆ. ನನಗೆ ಅದೊಂದೇ ದಿನ ಟೈಮ್ ಇದ್ದಿದ್ದು ಅಪ್ಲೋಡ್ ಮಾಡೋಕ್ಕೆ ಅಂದ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟೆ. ಸೊ ಇವಾಗ ಅಪ್ಲೋಡ್ ಅದೇ ಕೊಟ್ಟಿದ್ದೀನಲ್ವ, ಅದು ಬಂದಾಗಲೇ ನಿಮ್ಮ ಜೊತೆನೇ ನಾನು ನೋಡೋದು. ಸೊ ಹಂಗಾಗಿ ಇವಾಗ ಸೊ ಇದು ಕತೆ ಆ್ಯಕ್ಚುಲಿ ಹಿಂಗಾಯಿತು ನಾನು ಅಪ್ಲೋಡ್ ಮಾಡಿದ್ದು. ಈ ಕಡೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ ಸೇಮು, ಎಲ್ಲ ಗಾಡಿ ನಿಲ್ಸಿದ್ದೋ ಫೋಟೋ ತೊಗೊಳಕ್ಕೆ ಸ್ಲೋ ಮೋಷನ್ಗೆ ಹಾಕ್ಬಿಟ್ಟಿದ್ದೀನಿ, ಹೋಯ್ತಲ್ಲೂ ಎಷ್ಟೊಂದು ವೀಡಿಯೋ ಹಂಗೆ ಆಗಿರೋದು. ಬಟ್ ನಾನು ಹೇಳ್ತಾಯಿದ್ದೀನಿ ಸೀರಿಯಸ್ಲಿ, ಈ ಟ್ರಿಪ್ಪು ನಂಗೆ ಒಂಥರ ಲೆಸನ್ನು. ಈ ಕ್ಯಾಮ್ರಾ ವಿಷಯದಲ್ಲಾಗಿರ್ಬೋದು, ಮಾತಾಡೋ ವಿಷಯದಲ್ಲಿ. ನೀವು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನೋಡಿದರೆ ನಾನು ಮಾತಾಡೋದು ಸ್ವಲ್ಪ ಲ್ಯಾಗಿ ಅನಿಸುತ್ತೆ. ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು ಇವಾಗ. ನನಗೆ ಗೊತ್ತಾಗುತ್ತೆ ಇವಾಗ ಎಲ್ಲೆಲ್ಲಿ ಏನೇನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅಂತ. ಸೊ ತುಂಬ ಕಲಿತೆ ಗುರು, ಕ್ಯಾಮ್ರಾ ವಿಷಯಗಳಲ್ಲಿ ಕಲಿತೆ, ಆಮೇಲೆ ಮೌಂಟ್ಸ್ ವಿಷಯದಲ್ಲಿ ಕಲಿತೆ, ಆಮೇಲೆ ಹೆಂಗೆ ಮಾತಾಡಬೇಕು ಫ್ಲೋವಲ್ಲಿ ಅನ್ನೋದು ಕಲಿತೆ.